ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಬೆಂಗಳೂರಿನಲ್ಲಿ ಮನೆ ಕಟ್ಟಬೇಕು ಅಂತ ಆಲೋಚನೆಯಲ್ಲಿದ್ದೀರಾ? ಹಾಗಾದ್ರೆ ಸರ್ಕಾರದಿಂದ ನಿಮಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಹಾಗಾದ್ರೆ ಏನದು ಸಿಹಿ ಸುದ್ದಿ? ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಕೂಡ ಮನೆ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಮನೆ ಕಟ್ಟುವಾಗ ಒಂದಲ್ಲ ಎರಡಲ್ಲ ಹತ್ತಾರು ಸಮಸ್ಯೆಗಳು ಒಟ್ಟೊಟ್ಟಿಗೆ ಬಂದು ಬಿಗಡಾಯಿಸಿಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ಇದೀಗ ಬೆಂಗಳೂರಿನಲ್ಲಿ ಮನೆ ಕಟ್ಟಬೇಕು ಅನ್ನೋರಿಗೆ, ಸ್ವಂತ ಸೂರನ್ನ ಹೊಂದಬೇಕು ಅನ್ನೋರಿಗೆ ಸರ್ಕಾರ ಒಂದು ವಿನಾಯಿತಿಯನ್ನ ಕೊಟ್ಟಿದೆ. ಅದೇನಪ್ಪ ಅಂತ ಹೇಳ್ತಾ ಹೋಗ್ತೀನಿ. ಹೌದು, ಇದೀಗ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಗತ್ಯ ಇಲ್ಲ, ಅಂದ್ರೆ ಓಸಿ ತೆಗೆದುಕೊಳ್ತಕ್ಕಂತ ಅಗತ್ಯ ಇಲ್ಲ ಅಂತ ಹೇಳಲಾಗ್ತಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಕಟ್ಟತಕ್ಕಂತ ಮನೆಗಳಿಗೆ ಓಸಿಯಿಂದ ವಿನಾಯಿತಿ ಸಿಗಲಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದ್ರೆ GBA ವ್ಯಾಪ್ತಿಯಲ್ಲಿ 1200 ಸ್ಕ್ವೇರ್ ಫೀಟ್ ನಲ್ಲಿ ನಿವೇಶನ ಕಟ್ಟತಕ್ಕಂಥವರಿಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂದ್ರೆ ಓಸಿ ತೆಗೆದುಕೊಳ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಈ ಓಸಿ ವಿನಾಯಿತಿ ಸೌಲಭ್ಯ ವ್ಯಾಪ್ತಿಯಲ್ಲಿ 1200 ಚದರ ಅಡಿ ಪ್ರದೇಶದ ನಿವೇಶನಗಳಲ್ಲಿ ಕಟ್ಟುವ ಮನೆಗಳಿಗೆ ಅನ್ವಯ ಆಗಲಿದ್ದು, 30-40 ಅಡಿ ನಿವೇಶನಗಳಿಗೆ ಸಂಬಂಧಿಸಿದ್ದು, ಜೊತೆಗೆ ಗ್ರೌಂಡ್ ಫ್ಲೋರ್ ಮತ್ತೆ 2 ಅಂತಸ್ತಿನ ಕಟ್ಟಡ ಇರಬಹುದು. ಅದರ ಜೊತೆಗೆ 3 ಅಂತಸ್ತಿನ ಮನೆಗಳಿಗೂ ಕೂಡ ಈ ನಿಯಮ ಅನ್ವಯವಾಗಲಿದ್ದು, ಸಣ್ಣ ಮನೆಯ ಮಾಲೀಕರಿಗೆ ಇದರಿಂದ ದೊಡ್ಡ ನೆರವು ಸಿಗುತ್ತೆ ಅಂತ ಹೇಳಲಾಗ್ತಿದೆ. ಯಾಕಂತಂದ್ರೆ ಓಸಿ ಪಡಿಬೇಕು ಅಂತಂದ್ರೆ ವಿಳಂಬ ಆಗ್ತಿತ್ತು, ಖರ್ಚಾಗ್ತಿತ್ತು, ತೊಂದರೆಗಳಾಗ್ತಾ ಇತ್ತು. ಇದೆಲ್ಲದಕ್ಕೂ ಈಗ ಬ್ರೇಕ್ ಬೀಳಲಿದ್ದು, ಇನ್ಮುಂದೆ ಓಸಿ ತೆಗೆದುಕೊಂಡೇ ಮನೆ ಕಟ್ಟಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಮನೆಯ ನಿರ್ಮಾಣ ಯೋಜನೆಯಲ್ಲಿ ಈ ಒಂದು ಯೋಜನೆ ಸರಿಯಾಗಿ ಆಗಿದ್ಯಾ ಇಲ್ವಾ ಪರಿಶೀಲನೆ ನಡೆಸುವಂತಹ ಒಂದು ಪ್ರಕ್ರಿಯೆಯೇ ಓಸಿ. ಸೊ ಇದಕ್ಕಾಗಿ ಸೈಟ್ ಪರಿಶೀಲನೆ ಮಾಡ್ತಾರೆ, ದಾಖಲೆಗಳ ಪರಿಶೀಲನೆ ಮಾಡ್ತಾರೆ. ಹಲವು ಹಂತಗಳಲ್ಲಿ ಈ ಒಂದು ಪರಿಶೀಲನೆ ನಡೀತಾ ಇತ್ತು. ಇದರಿಂದ ಮನೆಯ ಮಾಲೀಕರಿಗೆ ವಿನಾಕಾರಣ ತೊಂದರೆ ಆಗ್ತಿತ್ತು. ವಿದ್ಯುತ್ ಸಂಪರ್ಕ ಇರಬಹುದು, ನೀರಿರಬಹುದು, ಸ್ಯಾನಿಟೈಸೇಷನ್ ಇರಬಹುದು, ಇದೆಲ್ಲದಕ್ಕೂ ಕೂಡ ಓಸಿ ಬೇಕಾಗಿತ್ತು. ಇದರಿಂದ ಸುಮಾರು 1 ಲಕ್ಷ ಅರ್ಜಿಗಳು ಬೆಸ್ಕಾಂನಲ್ಲಿ ಒಂದೇ ಕಡೆ ಸಿಲುಕು ಹಾಕೊಂಡಿದ್ದು, ಹೊಸ ನಿಯಮದಿಂದ ಇದೆಲ್ಲ ಕೂಡ ಸುಲಭವಾಗ್ತಾ ಇದ್ದು, ನಿವೇಶನದ ಯೋಜನೆಯನ್ನ BBMP ಅಥವಾ BDA ಅಥವಾ GBಯಿಂದ ಅನುಮೋದಿಸಿದ್ರೆ ಸಾಕು ಅಂತ ಹೇಳಲಾಗ್ತಿದ್ದು, ಓಸಿ ಇಲ್ದೇರೂ ಕೂಡ ಮನೆಯನ್ನ ಉಪಯೋಗಿಸಬಹುದು, ಮಾರಾಟ ಕೂಡ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.